Hello everyone, this is Grisha, Assistant Professor, Government First Grade College, Badanali. Welcome to Digital Learning. In the last class, we discussed the composition of money market and instruments of money market. Today, in this class, we are going to discussing one of the important classification of market that is called secondary market or stock exchange. So, ಕಳೆದ ತರಗತಿಯಲ್ಲಿ ನಾವು ಮನಿ ಮಾರ್ಕೆಟ್ ಅಂತಂದರೆ ಏನು, ಮನಿ ಮಾರ್ಕೆಟ್ನ ಇಂಪಾರ್ಟೆನ್ಸ್ ಏನು, ಅದರ ಒಂದು ಲಿಮಿಟೇಷನ್ಸ್ ಏನಿದೆ, ಸೊ ಹಾಗಾದ್ರೆ ಕಾಂಪೋಸಿಷನ್ ಏನು, ಯಾವ್ಯಾವ ಕಾಂಪೋಸಿಷನ್ಸ್ ಬರ್ತವೆ, ಅದ್ರ ಜೊತೆಗೆ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗಳು ಯಾವ್ಯಾವ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಸೆಕೆಂಡ್ರಿ ಮಾರ್ಕೆಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಸೆಕೆಂಡ್ರಿ ಮಾರ್ಕೆಟ್ನ ನಾವು ಸ್ಟಾಕ್ ಎಕ್ಸ್ಚೇಂಜ್ ಅಂತಲೂ ಕೂಡ ಕರಿತೀವಿ. ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಸೆಕೆಂಡ್ರಿ ಮಾರ್ಕೆಟ್. Secondary market is a market for secondary sale of securities. In other words, securities which have already passed through the new issue market are traded in this market. So secondary market ಅಂತಂದರೆ ನಾವು ಅದನ್ನು ಪ್ರಾಥಮಿಕ ಮಾರುಕಟ್ಟೆ ಅಂತ ಪ್ರೈಮರಿ ಮಾರ್ಕೆಟ್ನ ಕರಿತೀವಿ. ಸೊ ಅದೇ ರೀತಿ ದ್ವಿತೀಯ ಮಾರುಕಟ್ಟೆ ಅಂತಲೂ ಕೂಡ ನಾವಿಲ್ಲಿ ಕರಿಬೋದು. ಸೊ ಸೆಕೆಂಡ್ರಿ ಮಾರ್ಕೆಟ್ ಅಂತಂದರೆ ಅದು ನೇಮಲ್ಲಿ ಹೇಳುತ್ತೆ, ಇಟ್ಸ್ ಅ ಮಾರ್ಕೆಟ್ ಫಾರ್ ಸೆಕೆಂಡ್ರಿ ಸೇಲ್ ಆಫ್ ಸೆಕ್ಯೂರಿಟೀಸ್ ಅಂತ. ಸೆಕೆಂಡರಿ ಸೇಲ್ ಆಫ್ ಸೆಕ್ಯೂರಿಟೀಸ್ ಅಂತಂದ್ರೆ ಏನು, ದ ಸೆಕ್ಯೂರಿಟೀಸ್ ವಿಚ್ ಹ್ಯಾವ್ ಆಲ್ರೆಡಿ ಪಾಸ್ಡ್ ಥ್ರೂ ದ ನ್ಯೂ ಇಶ್ಯೂ ಮಾರ್ಕೆಟ್ ಆರ್ ಟ್ರೇಡೆಡ್ ಇನ್ ದಿಸ್ ಮಾರ್ಕೆಟ್. ಸೊ ಯಾವೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು, ಯಾವೆಲ್ಲ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗಳು, ಯಾವೆಲ್ಲ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್, ಯಾವೆಲ್ಲ ಬಾಂಡ್ಸ್ಗಳು ನ್ಯೂ ಇಶ್ಯೂ ಮಾರ್ಕೆಟ್ ಮೂಲಕ ಪಾಸ್ ಆಗಿದ್ದಾವೆ. ನ್ಯೂ ಇಶ್ಯೂ ಮಾರ್ಕೆಟ್ ಮೂಲಕ ಪಾಸ್ ಆಗೋದು ಅಂತಂದ್ರೆ ಏನು, ಸೊ ನ್ಯೂ ಇಶ್ಯೂ ಮಾರ್ಕೆಟಲ್ಲಿ ಇಶ್ಯೂ ಆಗಿದ್ದಾವೆ ಅಂದರೆ ಪಬ್ಲಿಕ್ಸ್ಗೆ ಡಿಸ್ಟ್ರಿಬ್ಯೂಷನ್ ಆಗಿದ್ದಾವೆ. ಸೊ ಅಂಥ ಸೆಕ್ಯೂರಿಟೀಸು, ಅಂಥ ಡಾಕ್ಯುಮೆಂಟ್ಸ್ಗಳನ್ನ, ಅಂಥ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋದು ಅಂದರೆ ಎಕ್ಸ್ಚೇಂಜ್ ಮಾಡುವಂಥ ಮಾರ್ಕೆಟ್ನ ನಾವಿಲ್ಲಿ ಸೆಕೆಂಡ್ರಿ ಮಾರ್ಕೆಟ್ ಅಂತ ಕರಿತೀವಿ, ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಅಂತಲೂ ಕೂಡ ಕರಿತೀವಿ ಅಂತ. ಕ್ಲಿಯರಾ? ಸೊ ಸೆಕೆಂಡ್ರಿ ಮಾರ್ಕೆಟ್ ಇಟ್ಸ್ ಅ ಮಾರ್ಕೆಟ್ ಫಾರ್ ಸೆಕೆಂಡ್ರಿ ಸೇಲ್ ಆಫ್ ಸೆಕ್ಯೂರಿಟೀಸ್. ಸೆಕ್ಯೂರಿಟೀಸ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಅಂತಂದರೆ ಆಲ್ರೆಡಿ ಈ ಸೆಕ್ಯೂರಿಟೀಸ್ಗಳು ಫಸ್ಟ್ ಪ್ರೈಮರಿ ಮಾರ್ಕೆಟಲ್ಲಿ ದಟ್ ಈಸ್ ಫಸ್ಟ್ ಇಶ್ಯೂ ಮಾರ್ಕೆಟಲ್ಲಿ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಆಗಿದ್ದಾವೆ. ಸೊ ಅವುಗಳನ್ನು ಮತ್ತೆ ನಾವಿಲ್ಲಿ ಏನು ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡ್ಕೊತೀವಿ. ಸಪೋಸ್ ಈಗ ನಾನು ಶೇರ್ಸ್ನ ಪರ್ಚೇಸ್ ಮಾಡಿದೆ, ಸೊ ಅದು 1 ಇಯರ್ ಆಗಿದೆ, 2 ಇಯರ್ 3 ಇಯರ್ಸ್ ಆಗಿದೆ, ಮತ್ತು ಆ ಶೇರ್ಸ್ಗಳನ್ನ ಸೇಲ್ ಮಾಡಬೇಕು ಅಂತ ಇಷ್ಟ ಇದೆ. ಸೊ ಆ ಸೇಲ್ ಮಾಡಬೇಕಂದ್ರೆ ನಾನು ಏನು ಮಾಡಬೇಕಾಗುತ್ತೆ, ಸಪೋಸ್ ಈಗ ಈಕ್ವಿಟಿ ಶೇರ್ ಆದರೆ ನಾನು ಕಂಪ್ನಿಗೆ ರಿಟರ್ನ್ ಮಾಡೋಕ್ಕಾಗಲ್ಲ. ಸೊ ನಾನು ಏನು ಮಾಡಬೇಕು, ಬೇರೊಬ್ಬ ಬೈಯರ್ ಯಾರಿದ್ದಾನೋ ಸೊ ಅವ್ನು ನೋಡಿ ನಾನು ಅವನಿಗೆ ಸೇಲ್ ಮಾಡಬೇಕಾಗುತ್ತೆ. ಅಂದರೆ ನಾನು ಸೇಲ್ ಮಾಡ್ತಿದ್ದೀನಿ ಅಂತಂದರೆ ಸೊ ಅಂಥ ಸೆಕ್ಯೂರಿಟೀಸ್ ಅಥವಾ ಅಂಥ ಮಾರ್ಕೆಟ್ನ ನಾವಿಲ್ಲಿ ಏನಂತ ಕರಿತೀವಿ, ಸೆಕೆಂಡ್ರಿ ಮಾರ್ಕೆಟ್ ಅಂತ ಕರಿತೀವಿ ಅಂತ. Clear? So generally such securities are quoted in the stock exchange and it provides a continuous and regular market for buying and selling of securities. So ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ನಾವಿಲ್ಲಿ ಏನು ಮಾಡ್ತೀವಿ, ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋದ್ರ ಮೂಲಕ ನಾವಿಲ್ಲಿ ಮಾಡ್ತೀವಿ ಅಂತೇಳಿ. ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಸೆಕೆಂಡ್ರಿ ಮಾರ್ಕೆಟ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತ. ಓಕೆನಾ? ಸೊ ನೆಕ್ಸ್ಟು let us know the definition of stock exchange. As per the Securities Contract Regulation Act 1956, a stock exchange has been defined as follows. It's an association, an organization or body of an individual, whether incorporated or not, established for the purpose of assisting, regulating and controlling of the business in buying, selling and dealing in the securities. So as per the Securities Contract Regulation Act 1956 defined, a stock exchange means it's an association or it's an organization or it's a body of individual. So ಇದು ಒಂದು ಅಸೋಸಿಯೇಷನ್ ಆಗಿರ್ಬೋದು, ಅಸೋಸಿಯೇಷನ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಆಗಿರ್ಬೋದು, ಅಥವಾ ಬಾಡಿ ಆಫ್ ಇಂಡಿವಿಜುವಲ್ಸ್ ಆಗಿರ್ಬೋದು, ಅಥವಾ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ವಿಚ್ ಇಸ್ ಇನ್ಕಾರ್ಪೊರೇಟೆಡ್ ಆರ್ ನಾಟ್. ಸೊ ರಿಜಿಸ್ಟ್ರೇಷನ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗದೇ ಇರ್ಬೋದು. ಎಸ್ಟಾಬ್ಲಿಷ್ಡ್ ಫಾರ್ ದ ಪರ್ಪಸ್ ಆಫ್ ಅಸಿಸ್ಟಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಬಿಸ್ನೆಸ್. ಸೊ ಯಾವ ಬಿಸ್ನೆಸ್ನ ಅಸಿಸ್ಟ್ ಮಾಡಲಿಕ್ಕೆ, ಹೆಲ್ಪ್ ಮಾಡಲಿಕ್ಕೆ, ಯಾವ ಬಿಸ್ನೆಸ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಅಥವಾ ಯಾವ ಬಿಸ್ನೆಸ್ನ ಕಂಟ್ರೋಲ್ ಮಾಡಲಿಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತಂದರೆ, ಯಾವ ಬಿಸ್ನೆಸ್ ಅಂತಂದರೆ ಇಲ್ಲಿ ಯಾವ ಸೆಕ್ಯೂರಿಟೀಸ್ನ, ಶೇರ್ಸ್ಗಳನ್ನು, ಡಿಬೆಂಚರ್ಸ್ಗಳನ್ನ, ಬಾಂಡ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ ಮತ್ತು ಸೇಲ್ ಮಾಡ್ತಾರೋ ಅಂಥ ಒಂದು ಟ್ರಾನ್ಸಾಕ್ಷನ್ನ, ಅಂಥ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿನ, ಅಂಥ ಒಂದು ಆ್ಯಕ್ಟಿವಿಟಿನ ನಾವಿಲ್ಲಿ ಏನು ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ, ರೆಗ್ಯುಲೇಟ್ ಮಾಡ್ತೀವಿ, ಅಸಿಸ್ಟ್ ಮಾಡೋ ಒಂದು ಆರ್ಗನೈಸೇಷನ್ನ ನಾವಿಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ ಕರಿತೀವಿ ಅಂತ. Clear? So stock exchange means it's an association or organization or body of individual, whether incorporated or not. It is established for the purpose of assisting, regulating and controlling the business in buying, selling and dealing in the securities. ಬೈ ಮಾಡೋದಾಗಿರ್ಬೋದು, ಸೇಲ್ ಮಾಡೋದಾಗಿರ್ಬೋದು, ಅಥವಾ ಅದ್ರ ಸಂಬಂಧಪಟ್ಟಂಥ ಏನೆಲ್ಲ ಟ್ರಾನ್ಸಾಕ್ಷನ್ಗಳು ಬರ್ತವೆ ಆ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ಕಂಟ್ರೋಲ್ ಮಾಡೋದು, ರೆಗ್ಯುಲೇಟ್ ಮಾಡೋದು ಮತ್ತು ಅಸಿಸ್ಟ್ ಮಾಡೋದು ಆರ್ಗನೈಸೇಷನ್ ಯಾವುದಾಗಿರುತ್ತೆ ಅಂದರೆ ಅದೊಂದು ಸ್ಟಾಕ್ ಎಕ್ಸ್ಚೇಂಜ್ ಆಗಿರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸ್ಟಾಕ್ ಎಕ್ಸ್ಚೇಂಜ್ ಅಂತಂದರೆ ಇಲ್ಲಿ ನಮಗೆ ಸೆಕೆಂಡ್ರಿ ಮಾರ್ಕೆಟ್ ಆಗಿರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ.
ನೆಕ್ಸ್ಟು ದ ಫಂಕ್ಷನ್ಸ್ ಆಫ್ ಸೆಕೆಂಡರಿ ಮಾರ್ಕೆಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಫಸ್ಟ್ ಒನ್, ಲಿಕ್ವಿಡಿಟಿ ಆ್ಯಂಡ್ ಮಾರ್ಕೆಟಬಿಲಿಟಿ ಆಫ್ ಸೆಕ್ಯೂರಿಟೀಸ್. ಫಸ್ಟ್ ಆಫ್ ಆಲ್ ಈ ಲಿಕ್ವಿಡಿಟಿ ಅಂತಂದರೆ ಏನು? ಲಿಕ್ವಿಡಿಟಿ ಅಂತಂದರೆ ದನ್ ಇನ್ಸ್ಟ್ರೂಮೆಂಟ್ಸ್ ಕ್ಯಾನ್ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್, ಓಕೆನಾ. ಆ್ಯಂಡ್ ಮಾರ್ಕೆಟಬಿಲಿಟಿ ಮೀನ್ಸ್ ದ ಮಾರ್ಕೆಟಬಿಲಿಟಿ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್, ದಟ್ ಮೀನ್ಸ್ ಟ್ರಾನ್ಸ್ಫರಿಂಗ್ ಆಫ್ ದ ಸೆಕ್ಯೂರಿಟೀಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಏನು ಮಾಡುತ್ತೆ ಅಂತಂದರೆ, ನೀವು ಯಾವುದೇ ಸೆಕ್ಯೂರಿಟೀಸ್ಗಳನ್ನು ಪರ್ಚೇಸ್ ಮಾಡಿದ್ದೀರಾ, ಸೊ ಅದನ್ನು ನೀವು ನೀವು ಏನು ಮಾಡಬೇಕು, ಅದನ್ನು ಸೇಲ್ ಮಾಡಬೇಕು ಅಂತಂದ್ರೆ ನೀನು ದಿನಗಟ್ಟಲೆ ತಿಂಗಳುಗಟ್ಟಲೆ ಕಾಯೋ ಅವಶ್ಯಕತೆ ಇಲ್ಲ. ನೀವು ಕ್ಯಾನ್ ಇಫ್ ಯು ವಾಂಟ್ ಟು ಸೆಲ್ ದ ಇನ್ಸ್ಟ್ರೂಮೆಂಟ್ ಯು ಕ್ಯಾನ್ ಸೇಲ್ ಈಸಿಲಿ, ಸೊ ವಿತ್ ದ ರಿಯಲ್ ಟೈಮ್. ಸೊ ನೀನು ಏನು ಮಾಡ್ಬೋದು, ಈಗ ಸೇಲ್ ಮಾಡಬೇಕು ಅಂತ ಇಮಿಡಿಯೇಟಾಗಿ ಸೇಲ್ ಮಾಡ್ಬೋದು, ಅದು ಮಾರ್ಕೆಟಬಿಲಿಟಿ ಆಗುತ್ತೆ. ಅದರಲ್ಲಿ ಲಿಕ್ವಿಡಿಟಿ ಅಂತಂದ್ರೆ ಏನು, ನೀವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗಳು ಇದ್ದಾವೆ ಅಂತಂದರೆ, ಶೇರ್ಸ್ ಇದೆ, ಡಿಬೆಂಚರ್ಸ್ ಇದೆ, ಬಾಂಡ್ಸ್ ಇದೆ ಅಂತಂದರೆ, ಅಂಥ ಇನ್ಸ್ಟ್ರೂಮೆಂಟ್ಸ್ಗಳನ್ನ ನೀನು ಈಸಿಯಾಗಿ ಕ್ಯಾಶ್ ಆಗಿ ಕೂಡ ಏನು ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು ಅಂತ. ಸೊ ಅದನ್ನೇ ಹೇಳ್ತಾರೆ ಇಲ್ಲಿ, ಸ್ಟಾಕ್ ಎಕ್ಸ್ಚೇಂಜ್ ಪ್ರೊವೈಡ್ಸ್ ಎ ಲಿಕ್ವಿಡಿಟಿ ಟು ಸೆಕ್ಯೂರಿಟೀಸ್ since the securities can be converted into cash at any time according to the discretion of investors. Discretion of the investor by selling them at the listed price. ಸೊ ಅದು ಪ್ರೈಸ್ ಏನು ಲಿಸ್ಟ್ ಆಗಿರುತ್ತೆ, ಅದು ಪ್ರೈಸ್ ಏನು ಕೋಟ್ ಮಾಡ್ತಿದ್ದಾರೆ, ಸೊ ಅದ್ರ ಮೂಲಕ ನಾವೇನು ಮಾಡ್ಬೋದು, ಸೆಕ್ಯೂರಿಟೀಸ್ಗಳನ್ನ ಈಸಿಯಾಗಿ ಕ್ಯಾಶಾಗಿ ಕನ್ವರ್ಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ಏನು ಮಾಡ್ಬೋದು, ಮಾರ್ಕೆಟಬಿಲಿಟಿನೂ ಕೂಡ ಮಾಡ್ಬೋದು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟು ಫಂಕ್ಷನ್ಸ್ ನಾವು ನೋಡೋದಾದರೆ ಸೇಫ್ಟಿ ಆಫ್ ಫಂಡ್ಸ್. ಸೊ ಫಸ್ಟ್ ಆಫ್ ಆಲ್ ಇನ್ವೆಸ್ಟರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ, ಫಸ್ಟ್ ಅವ್ರಿಗೆ ಸೇಫ್ಟಿ ಬೇಕು. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ಗೆ ಸೇಫ್ಟಿ ಇರಬೇಕು. ಸೇಫ್ಟಿ ಅಂತಂದ್ರೆ ಏನು, ಅವರ ಪ್ರಿನ್ಸಿಪಲ್ ಅಮೌಂಟ್ ಅವ್ರಿಗೆ ವಾಪಸ್ ಬರಬೇಕು, ಅದೇ ಮೇನ್ ನಮಗೆ ಸೇಫ್ಟಿ. ಅದ್ರ ಜೊತೆಗೆ ನಮಗೆ ಇಂಟ್ರೆಸ್ಟ್ ಬರುತ್ತೆ, ಪ್ರಾಫಿಟ್ ಬರುತ್ತೆ, ಅದು ಅಡಿಷ್ನಲ್ ಅದು, ಓಕೆನಾ. ಸೊ ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಏನು ಮಾಡುತ್ತೆ ಅಂತಂದರೆ, ದ ಸ್ಟಾಕ್ ಎಕ್ಸ್ಚೇಂಜ್ ಎನ್ಶೂರ್ ದ ಸೇಫ್ಟಿ ಆಫ್ ಫಂಡ್ಸ್ invested because they have to functions under the strict rules and regulations, and the bylaws are meant to ensure the safety of investable fund. So ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಕಮ್ಸ್ ಅಂಡರ್ ದ ಸೆಬಿ ರೆಗ್ಯುಲೇಷನ್ಸ್. ಸ್ಟಾಕ್ ಎಕ್ಸ್ಚೇಂಜ್ ಕಮ್ಸ್ ಅಂಡರ್ ದ ಸೆಕ್ಯೂರಿಟಿ ಕಾಂಟ್ರಾಕ್ಟ್ಸ್ ರೆಗ್ಯುಲೇಷನ್ ಆ್ಯಕ್ಟ್ಸ್. ಸೊ ಹಾಗಾಗಿ ಇಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಗಳು, ಎಲ್ಲ ಆಕ್ಟಿವಿಟಿಗಳು ಕೂಡ ಏನಾಗುತ್ತೆ, ಲೀಗಲಾಗಿ ನಡೆಯುತ್ತೆ. ಸೊ ಲೀಗಲಾಗಿ ಕಾನೂನಾತ್ಮಕವಾಗಿ ನಡೆಯುತ್ತೆ, ಮತ್ತು ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಇನ್ವೆಸ್ಟರ್ಸ್ಗೆ ಯಾವುದೇ ಕಾರಣಕ್ಕೂ ಕೂಡ ಮೋಸ ನಡೆಯೋದಿಲ್ಲ ಅಂತ. ಸೊ ಹಾಗಾಗಿ ಇನ್ವೆಸ್ಟರ್ಸ್ಗೆ ಏನಿರುತ್ತೆ, ಇಲ್ಲಿ ಸೇಫ್ಟಿ ಇರುತ್ತೆ ಅಂತ. ಸೇಫ್ಟಿ ಅಂತ ಅಂದರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋಂಥ ಅಮೌಂಟ್ಗೆ ದೇ ವಿಲ್ ಗೆಟ್ ಅ ರೀಸನಬಲ್ ರೇಟ್ ಆಫ್ ರಿಟರ್ನ್ ಆನ್ ದೇರ್ ಇನ್ವೆಸ್ಟ್ಮೆಂಟ್ ಅಲಾಂಗ್ ವಿತ್ ದೈರ್ ಪ್ರಿನ್ಸಿಪಲ್. ಸೊ ಅವರ ಒಂದು ರೇಟ್ ಆಫ್ ರಿಟರ್ನ್ ಏನಿರುತ್ತೆ, ಅದು ರೇಟ್ ಆಫ್ ರಿಟರ್ನ್ ಬರೋದ್ರ ಜೊತೆಗೆ ಅವರ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಂಥ ಅಮೌಂಟ್, ಅಸಲು ಅಂತ ನಾವೇನು ಕರಿತೀವಲ್ಲ, ಆ ಅಮೌಂಟು ಕೂಡ ಅವ್ರಿಗೆ ಸಿಗುತ್ತೆ ಅನ್ನೋದು ನಾವಿಲ್ಲಿ ತಿಳ್ಕೊಬೋದಾಗುತ್ತೆ ಅಂತ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ನೋಡೋದಾದರೆ ಸಪ್ಲೈ ಆಫ್ ಲಾಂಗ್ ಟರ್ಮ್ ಫಂಡ್ಸ್. ಬೇಸಿಕಲಿ ಪ್ರೈಮರಿ ಮಾರ್ಕೆಟಲ್ಲಾಗಲಿ ಸೆಕೆಂಡ್ರಿ ಮಾರ್ಕೆಟಲ್ಲಾಗಲಿ ನಮಗೆ ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋಂಥ ಸೆಕ್ಯೂರಿಟೀಸ್ಗಳು ಏನಾಗಿರುತ್ತೆ, ಯಾವತ್ತೂ ಕೂಡ ಲಾಂಗ್ ಟರ್ಮ್ ಮೆಚುರಿಟಿ ಇರುವಂಥ ಸೆಕ್ಯೂರಿಟೀಸ್ಗಳಾಗಿರುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಲಾಂಗ್ ಟರ್ಮ್ ಫಂಡ್ಸ್ಗಳು ಅವೈಲಬಿಲಿಟಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಈಕ್ವಿಟಿ ಶೇರ್ಸ್ ಬೇಕು ಅಂತ, ಈಕ್ವಿಟಿ ಶೇರ್ಸ್ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ, ಸೊ ನಿಮಗೆ ರೀಪೇಮೆಂಟ್ ಮಾಡೋದು ಯಾವತ್ತು, ಸೊ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಆಫ್ ದ ಕಂಪನಿ. ಸೊ ಅಥವಾ ಡಿಬೆಂಚರ್ಸ್ ಆದರೆ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಆದರೆ ಮೋರ್ ದ್ಯಾನ್ 2 years ಅಥವಾ 3 years, ಮೋರ್ ದೆನ್ 5 years ಅವರು ಅದಾದಮೇಲೆ ನಿಮ್ಗೆ ಏನು ಮಾಡ್ತಾರೆ, ಅಮೌಂಟ್ನ ವಾಪಸ್ ಕೊಡುವಂಥದ್ದು. ಅಂದರೆ ವಿ ವಿಲ್ ಗೆಟ್ ಎ ಲಾಂಗ್ ಟರ್ಮ್ ಫಂಡ್ ಫಾರ್ ಅನ್ ಆರ್ಗನೈಸೇಷನ್. ಸೊ ದಟ್ ಈಸ್ ದ ಸಪ್ಲೈ ಆಫ್ ಲಾಂಗ್ ಟರ್ಮ್ ಫಂಡ್ಸ್. ದ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್ ಆರ್ ನೆಗೋಷಿಯಬಲ್ ಆ್ಯಂಡ್ ಟ್ರಾನ್ಸ್ಫರಬಲ್ ಇನ್ ದ ಕ್ಯಾರೆಕ್ಟರ್ ಆ್ಯಂಡ್ ಸಚ್ ಆಸ್ ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ವಿತ್ ದ minimum of formalities from one hand to another hand. So when the securities is transacted, one investor is substituted by the another, but the company is assured of long term availability of ಫಂಡ್ಸ್. ಸೊ ಇಲ್ಲಿ ಏನಾಗುತ್ತೆ, ಲಾಂಗ್ ಟರ್ಮ್ ಅವೈಲಬಿಲಿಟಿ ಆಫ್ ಫಂಡ್ಸ್ ಆಗುತ್ತೆ. ಅಂದರೆ ಸಪೋಸ್ ಈಗ ನೀನು ಇವತ್ತು ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡಿ ನೀನು ನಾಳೆ ನನಗೆ ಬೇಡ ಅಂತಂದರೆ ನೀನೇನು ಮಾಡ್ಬೋದು, ವಾಪಸ್ ಕೊಡೋಂಗಿರೋದಿಲ್ಲ, ಯಾರಿಗೆ ಕಂಪ್ನಿ ರೀಪರ್ಚೇಸ್ ಮಾಡೋದಿಲ್ಲ. ಬಟ್ ಯು ಕ್ಯಾನ್ ಸೆಲ್, ಯು ಕ್ಯಾನ್ ಟ್ರಾನ್ಸ್ಫರ್ ದ ಡಾಕ್ಯುಮೆಂಟ್ಸ್, ಯು ಕ್ಯಾನ್ ಟ್ರಾನ್ಸ್ಫರ್ ದ ಇನ್ಸ್ಟ್ರೂಮೆಂಟ್ ಟು ದ ಸಮ್ ಅದರ್ ಪರ್ಸನ್ಸ್ ಇನ್ ದ ಸೆಕೆಂಡ್ರಿ ಮಾರ್ಕೆಟ್. ಸೊ ಅದನ್ನೇ ಇಲ್ಲಿ ಸೆಕೆಂಡ್ರಿ ಮಾರ್ಕೆಟಲ್ಲಿ ಏನಾಗುತ್ತೆ, ಈ ಎಕ್ಸ್ಚೇಂಜ್ ಆಗುವಂಥದ್ದು ಅಂತ. ಹಾಗಾಗಿ ಇಲ್ಲಿ ಒಂದು ಆರ್ಗನೈಸೇಷನ್ ಪರ್ಪಸ್ಗೆ ಅಥವಾ ಒಬ್ಬ ಪ್ರೊಪ್ರೈಟರ್ಗೆ, ಒಬ್ಬ ಬಿಸ್ನೆಸ್ ಮನ್ಗೆ, ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗೆ ಲಾಂಗ್ ಟರ್ಮ್ ಸಪ್ಲೈ ಆಫ್ ಫಂಡ್ಸ್ ಆಗುತ್ತೆ. ಇಲ್ಲಿ ಲಾಂಗ್ ಟರ್ಮ್ ಫಂಡ್ಸು ಸಿಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೋದು. ನೆಕ್ಸ್ಟು ಫ್ಲೋ ಆಫ್ ಕ್ಯಾಪಿಟಲ್ ಟು ದ ಪ್ರಾಫಿಟಬಲ್ ವೆಂಚರ್. ಸೊ ಇಲ್ಲಿ ಏನಾಗುತ್ತೆ, ದ ಪ್ರಾಫಿಟಬಿಲಿಟಿ ಆ್ಯಂಡ್ popularity of the company are reflected in the stock prices. The prices quoted indicate the relative profitability and the performance of the company. The funds tend to be attracted towards the securities of profitable of the company, and this facility the flow of capital into profitable channel. So ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಏನಾಗುತ್ತೆ, ಯಾವ ಕಂಪ್ನಿ ಜಾಸ್ತಿ ಪ್ರಾಫಿಟ್ ಮಾಡ್ತಾ ಇದೆ, ಸೊ ಅಂಥ ಕಂಪ್ನಿಯ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳ ಪ್ರೈಸ್ ಯಾವತ್ತೂ ಕೂಡ ಜಾಸ್ತಿ ಇರುತ್ತೆ, ಯಾಕಂದರೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಅಂತ. ಸೊ ಹಾಗಾಗಿ ವಿ ಕ್ಯಾನ್
invest our saving in the profitable venture. We can transfer our capital in the profitable venture. ಸೊ ನಮ್ಮಲ್ಲಿರುವಂಥ ಕ್ಯಾಪಿಟಲ್ ಅಥವಾ ನಮ್ಮಲ್ಲಿರುವಂಥ ಒಂದು ಸೇವಿಂಗ್ಸ್ ನಾವೇನು ಮಾಡ್ಬೋದು, ಪ್ರಾಫಿಟಬಲ್ ಬಿಸ್ನೆಸ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಮಗೆ ಸ್ಟಾಕ್ ಎಕ್ಸ್ಚೇಂಜು ತುಂಬ ಅನುಕೂಲಕರವಾಗಿರುತ್ತೆ ಅಥವಾ ನಮಗೊಂದು ಅವಕಾಶ ಕೊಡುತ್ತೆ ಅಂತ. ಓಕೆನಾ, ದಿಸ್ ಇಸ್ ಅಬೌಟ್ ದ ಫ್ಲೋ ಆಫ್ ಕ್ಯಾಪಿಟಲ್ ಟು ದ ಪ್ರಾಫಿಟಬಲ್ ವೆಂಚರ್. ನೆಕ್ಸ್ಟ್ ಒನ್, motivation for improved performance. So it's already we are told the stock prices, that's the securities prices quoted in the stock exchanges, depends upon the profitability and performance of an organization. If the company earning the good profitability, if the company performance is good, the stock prices automatically, the prices of the stocks or prices of the shares and security will be high. ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಕಂಪನಿ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದೆ, ಒಳ್ಳೆ ರಿಟರ್ನ್ಸ್ ಅರ್ನ್ ಮಾಡ್ತಿದೆ ಅಂತಂದರೆ ಅದರ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಪ್ರೈಸ್ ಯಾವತ್ತೂ ಕೂಡ ಜಾಸ್ತಿ ಆಗಿರುತ್ತೆ ಅಂತ. ಸೊ ಇಟ್ ವಿಲ್ ಹೆಲ್ಪ್ಸ್ ಟು ಅರ್ನ್ ಮೋರ್ ಪ್ರಾಫಿಟ್. ದಟ್ ಮೀನ್ಸ್ ಇಟ್ ಆ್ಯಕ್ಟ್ ಆಸ್ ಅ ಮೋಟಿವೇಶನ್ ಟು ದ ಕಂಪನಿ ಫಾರ್ ಇಂಪ್ರೂವ್ಮೆಂಟ್ ಆಫ್ ದೇರ್ ಪರ್ಫಾರ್ಮೆನ್ಸ್. ಸೊ ಆ ಕಂಪನಿಗೆ ಆ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇದು ಏನಾಗುತ್ತೆ, ಒಂದು ಮೋಟಿವೇಶನ್ ಆಗಿ ವರ್ಕ್ ಮಾಡುತ್ತೆ ಅಂತ, ಯಾವುದು ಸ್ಟಾಕ್ ಎಕ್ಸ್ಚೇಂಜಸ್ ಅನ್ನೋದು. ಓಕೆನಾ. ಸೊ ನೆಕ್ಸ್ಟ್ ಒನ್, next, promotion of investment. Stock exchanges mobilize the savings of the public and promote the investment through the capital formation. Basically stock exchange ಅಂತಂದರೆ ಇಲ್ಲಿ ಏನು ಮಾಡ್ತೀವಿ, we are going to investing our savings in the ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ನಮ್ಮ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸಲ್ಲಿ ನಮ್ಮ ಸೇವಿಂಗ್ಸ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ. ಇಟ್ ಹೆಲ್ಪ್ಸ್ ಟು ದ ಕನ್ವರ್ಷನ್ ಆಫ್ ಸೇವಿಂಗ್ಸ್ ಇಂಟು ಇನ್ವೆಸ್ಟ್ಮೆಂಟ್. ನಮ್ಮ ಸೇವಿಂಗ್ಸ್ ಏನಾಗುತ್ತೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಂದರೆ ಇಂಡಸ್ಟ್ರಿಯಲೈಸೇಷನ್ ಆಗುತ್ತೆ. ಇಂಡಸ್ಟ್ರಿಯಲೈಸೇಷನ್ ಆಗ್ತಿದೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ, ಅದ್ರ ಜೊತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ, ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗುತ್ತೆ, GDP ಜಾಸ್ತಿ ಆಗುತ್ತೆ, NDP ಜಾಸ್ತಿ ಆಗುತ್ತೆ, ಎಲ್ಲ ರೀತಿಯ ಓವರ್ ಆಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಅಂತ. ಸೊ ಹಾಗಾಗಿ ಇಟ್ ಹೆಲ್ಪ್ಸ್ ಟು ದ ಪ್ರಮೋಷನ್ ಆಫ್ ಇನ್ವೆಸ್ಟ್ಮೆಂಟ್. Next one, reflection of business cycle. The changing business condition in the economy are immediately reflected in the stock exchanges. So booms and depressions can be identified through the dealings in the stock exchanges, and suitable monetary and fiscal policy can be taken by the government. So stock exchanges that act as the indicator of the economic conditions of the country. Stock exchanges ಅನ್ನೋದು ಒಂದು ದೇಶದ ಅರ್ಥವ್ಯವಸ್ಥೆಯನ್ನು ಒಂದು ಪ್ರತಿಬಿಂಬವಾಗಿರುತ್ತೆ. ಅದು ಒಂದು ಅರ್ಥವ್ಯವಸ್ಥೆಯ ಒಂದು ಪರಿಸ್ಥಿತಿಯನ್ನು ತಿಳಿಸುವಂಥ ಒಂದು ಇಂಡಿಕೇಟರ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಯಾವುದೇ ಒಂದು ಎಕಾನಮಿನಿ ರಿಸೆಷನ್ ಆಗ್ತಿದೆ ಅಥವಾ ಡಿಪ್ರೆಷನ್ ಆಗ್ತಿದೆ ಅಥವಾ ಒಂದು ಬೂಮಲ್ಲಿದೆ ಅನ್ನೋದನ್ನ ನಾವು ಈಸಿಯಾಗಿ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಏನು ನಡೀತಿದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ಬೋದು, ಡಿಸೈಡ್ ಮಾಡ್ಬೋದು ಅಂತ. ಇಟ್ ಹೆಲ್ಪ್ಸ್ ಟು ಫಾರ್ಮುಲೇಟ್ ದ ಸೂಟಬಲ್ ಮಾನಿಟರಿ ಪಾಲಿಸಿ ಆ್ಯಂಡ್ ಫಿಸ್ಕಲ್ ಪಾಲಿಸಿ. ಸೊ ಮಾನಿಟರಿ ಪಾಲಿಸಿ ಆಗಿರಲಿ ಅಥವಾ ಫಿಸ್ಕಲ್ ಪಾಲಿಸಿನ ನಾವು ಫಾರ್ಮುಲೇಟ್ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ಇದು ಗೌರ್ಮೆಂಟ್ಗೂ ಕೂಡ ಒಂದು ಮೆಕ್ಯಾನಿಸಮ್ ಆಗಿ ವರ್ಕ್ ಮಾಡುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ದಟ್ ಮೀನ್ಸ್ ಇಟ್ ವಿಲ್ ರಿಫ್ಲೆಕ್ಟ್ ದ ಬಿಸ್ನೆಸ್ ಸೈಕಲ್ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ಮಾರ್ಕೆಟಿಂಗ್ ಆಫ್ ನ್ಯೂ ಇಶ್ಯೂ. If the new issues are listed, they are readily acceptable to the public. Since the listing purpose of the revaluation by the concerned stock exchange authorities, public response to such issue would be relatively high. Thus the stock exchange helps to the marketing of new issue. So ಇಲ್ಲಿ ಬೇಸಿಕ್ಕಾಗಿ ನ್ಯೂ ಇಶ್ಯೂನ ಇಂಪ್ರೂವ್ಮೆಂಟ್, ಅದು ದಟ್ ಮೀನ್ಸ್ ನ್ಯೂ ಇಶ್ಯೂ ಮಾರ್ಕೆಟ್ ಅಂದರೆ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಪ್ರೈಮರಿ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಅದು ಡೆವಲಪ್ಡ್ ಸೆಕೆಂಡ್ರಿ ಮಾರ್ಕೆಟ್ ಇರಬೇಕಾಗುತ್ತೆ ಅಂತ. ಸೊ ಯಾಕೆಂದರೆ ಪ್ರೈಮರಿ ಮಾರ್ಕೆಟಲ್ಲಿ ನಾವು ಫಸ್ಟ್ ಟೈಮ್ ಮಾತ್ರ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡೋವಂಥದ್ದು. ಬಟ್ ಸೆಕೆಂಡ್ರಿ ಮಾರ್ಕೆಟಲ್ಲಿ ಏನು ಮಾಡ್ತೀವಿ, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊತೀವಿ ಅಂತ. ಒಬ್ಬ ಇನ್ವೆಸ್ಟರು ಪ್ರೈಮರಿ ಮಾರ್ಕೆಟಲ್ಲಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡಿದ್ದಾನೆ, ಮತ್ತು ಅವ್ನು ಯಾರೋ ರೀಪರ್ಚೇಸ್ ಮಾಡ್ತಿಲ್ಲ ಅಥವಾ ರಿಟರ್ನ್ ಮಾಡ್ತಿಲ್ಲ ಅಂತಂದಾಗ ಅವ್ನು ನೆಕ್ಸ್ಟ್ ಯಾವುದೇ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪ್ರೈಮರಿ ಮಾರ್ಕೆಟಲ್ಲಿ ಅಥವಾ ಫ್ರೆಶ್ ಇಶ್ಯೂ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಮಗೇನಾಗಬೇಕಾಗುತ್ತೆ, ಡೆವಲಪ್ಡ್ ಸೆಕೆಂಡ್ರಿ ಮಾರ್ಕೆಟ್ ಅನ್ನೋದು ಬೇಕಾಗುತ್ತೆ. ಸೊ ಈ ಡೆವಲಪ್ಡ್ ಸೆಕೆಂಡ್ರಿ ಮಾರ್ಕೆಟ್ ಇತ್ತು ಅಂದರೆ ಇಟ್ ಹೆಲ್ಪ್ಸ್ ಟು ದ ಡೆವಲಪ್ಮೆಂಟ್ ಆಫ್ ನ್ಯೂ ಇಶ್ಯೂ ಮಾರ್ಕೆಟ್ ಆಲ್ಸೋ. ಸೊ ಸೆಕೆಂಡ್ರಿ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಅದು ನ್ಯೂ ಇಶ್ಯೂ ಮಾರ್ಕೆಟ್ಗೂ ಕೂಡ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗಲಿಕ್ಕೆ, ಅದು ಡೆವಲಪ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಆಫ್ ಸೆಕೆಂಡ್ರಿ ಮಾರ್ಕೆಟ್. ಓಕೆನಾ. ಸೊ ನಾವು ಇದುವರೆಗೆ ಯಾವ ಪಾಯಿಂಟ್ನ ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಮುಖ್ಯವಾಗಿ ಮೀನಿಂಗ್ ಆಫ್ ಸೆಕೆಂಡ್ರಿ ಮಾರ್ಕೆಟ್ ನೋಡಿದ್ವಿ, ಡೆಫಿನೇಷನ್ ಆಫ್ ಸೆಕೆಂಡ್ರಿ ಮಾರ್ಕೆಟ್ನ ನೋಡಿದ್ವಿ, ಅದ್ರ ಜೊತೆಗೆ ಫಂಕ್ಷನ್ಸ್ ಆಫ್ ಸೆಕೆಂಡ್ರಿ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಆ್ಯಂಡ್ ಮಾರ್ಕೆಟಬಿಲಿಟಿ ಆಫ್ ಸೆಕ್ಯೂರಿಟೀಸ್, ಸೇಫ್ಟಿ ಆಫ್ ಫಂಡ್ಸ್, ಸಪ್ಲೈ ಆಫ್ ಲಾಂಗ್ ಟರ್ಮ್ ಫಂಡ್ಸ್, ಫ್ಲೋ ಆಫ್ ಕ್ಯಾಪಿಟಲ್ ಟು ದ ಪ್ರಾಫಿಟಬಲ್ ವೆಂಚರ್,
next motivation for improved performance, next one promotion of investment, next one reflection of business cycle, and marketing of new issue. So secondary market helps to issue of securities in the primary market. ಸೊ ಪ್ರೈಮರಿ ಮಾರ್ಕೆಟಲ್ಲಿ ಸೆಕ್ಯೂರಿಟೀಸ್ಗಳನ್ನ ಇಶ್ಯೂ ಮಾಡಲಿಕ್ಕೆ ಸೆಕೆಂಡ್ರಿ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ ಅಂತ. ಸೊ ಯಾಕೆ ಸೆಕೆಂಡ್ರಿ ಮಾರ್ಕೆಟಲ್ಲಿ ಸೆಕ್ಯೂರಿಟೀಸ್ಗಳು ಸೇಲ್ ಆಗ್ತಿದ್ದಾವೆ, ಎಕ್ಸ್ಚೇಂಜ್ ಆಗ್ತಿದ್ದಾವೆ ಅಂತಂದಾಗ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಪ್ರೈಮರಿ ಮಾರ್ಕೆಟಲ್ಲಿ ಯಾವುದಾದ್ರು ಫ್ರೆಶ್ ಇಶ್ಯೂಸ್ ಇದ್ದರೆ, ಯಾವುದಾದ್ರು ಹೊಸ ಕಂಪ್ನಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ತಿದ್ದೆ ಅಂದರೆ ಈಸಿಯಾಗಿ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಫಂಕ್ಷನ್ಸ್ ಆಫ್ ಸೆಕೆಂಡ್ರಿ ಮಾರ್ಕೆಟ್. ಸೊ ಇದರ ಕೂಡ ನಾವು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೆಕೆಂಡ್ರಿ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಲೆಟ್ ಅಸ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡ್ರಿ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟ್ನ ನಾವಿಲ್ಲಿ ಫ್ರೆಶ್ ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಕರಿತೀವಿ, ಸೆಕೆಂಡ್ರಿ ಮಾರ್ಕೆಟ್ನ ಸ್ಟಾಕ್ ಎಕ್ಸ್ಚೇಂಜ್ ಅಂತಂದ್ರೂ ಕೂಡ ಕರಿತೀವಿ. ಸೊ ಹಾಗಾಗಿ ಫಸ್ಟ್ ಡಿಫ್ರೆನ್ಸ್ನ ನಾವು ಬೇಸಿಸ್ ಆಫ್ ಡಿಫ್ರೆನ್ಸಲ್ಲಿ ನೋಡೋದಾದರೆ ಮೀನಿಂಗ್ ಏನು ಹೇಳುತ್ತೆ ಅಂತ. ಸೊ ಪ್ರೈಮರಿ ಮಾರ್ಕೆಟ್ ಇಟ್ಸ್ ಅ ಮಾರ್ಕೆಟ್ ಫಾರ್ ಫ್ರೆಶ್ ಇಶ್ಯೂ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳ್ತೆ. ಅಂದರೆ ಪ್ರೈಮರಿ ಮಾರ್ಕೆಟಲ್ಲಿ ಫಸ್ಟ್ ಟೈಮು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳು ಇಶ್ಯೂ ಮಾಡ್ತೀವಿ ಅಂತ. ಸೊ ಅದೇ ಇಟ್ಸ್ ಎ ಪ್ಲಾಟ್ಫಾರ್ಮ್ ದಟ್ ಆಫರ್ ಸೆಕ್ಯೂರಿಟೀಸ್ ಫಾರ್ ದ ಫಸ್ಟ್ ಟೈಮ್ ಈಸ್ ದ ಪ್ರೈಮರಿ ಮಾರ್ಕೆಟ್. ಸೊ ಸೆಕೆಂಡ್ರಿ ಮಾರ್ಕೆಟ್ ಅಂತಂದರೆ ಏನು, ಇಟ್ಸ್ ಅ ಮಾರ್ಕೆಟ್ ಫಾರ್ ಸೆಕೆಂಡ್ರಿ ಸೇಲ್ ಆಫ್ ಸೆಕ್ಯೂರಿಟೀಸ್. ದ ಸೆಕ್ಯೂರಿಟೀಸ್ ಆಲ್ರೆಡಿ ಪಾಸ್ಡ್ ಥ್ರೂ ದ ನ್ಯೂ ಇಶ್ಯೂ ಮಾರ್ಕೆಟ್. ಸೊ ಸೆಕೆಂಡ್ರಿ ಮಾರ್ಕೆಟ್ ಅಂತಂದ್ರೆ ಏನು, ಸೆಕೆಂಡ್ರಿ ಮಾರ್ಕೆಟ್ ಅಂತಂದರೆ ಆಲ್ರೆಡಿ ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಆಗಿರೋಂಥ ಸೆಕ್ಯೂರಿಟೀಸ್ಗಳು ಶೇರ್ಸ್ಗಳು ಏನು ಮಾಡ್ತವೆ, ಸೆಕೆಂಡ್ರಿ ಮಾರ್ಕೆಟಲ್ಲಿ ಎಕ್ಸ್ಚೇಂಜ್ ಆಗ್ತವೆ ಅಂತ. ಸೊ ಅದನ್ನು ನಾವಿಲ್ಲಿ ಸೆಕೆಂಡ್ರಿ ಮಾರ್ಕೆಟ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಅ ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡ್ರಿ ಮಾರ್ಕೆಟ್. ಸೊ ನೆಕ್ಸ್ಟ್ ಒನ್ ಪರ್ಚೇಸಿಂಗ್ ಟೈಪ್, ಇಟ್ಸ್ ಅ ಡೈರೆಕ್ಟ್ ಪರ್ಚೇಸ್. ಇಲ್ಲಿ ಪ್ರೈಮರಿ ಮಾರ್ಕೆಟಲ್ಲಿ ಡೈರೆಕ್ಟ್ ಪರ್ಚೇಸ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಡೈರೆಕ್ಟಾಗಿ ಕಂಪನಿ ಏನು ಮಾಡುತ್ತೆ, ಇನ್ವೆಸ್ಟರ್ಸ್ಗೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡೋದ್ರ ಮೂಲಕ ಕ್ಯಾಪಿಟಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಹಾಗಾಗಿ ಇದನ್ನು ಡೈರೆಕ್ಟ್ ಪರ್ಚೇಸ್ ಅಂತ ಹೇಳ್ಬೋದು. ಸೊ ಸೆಕೆಂಡ್ರಿ ಮಾರ್ಕೆಟಲ್ಲಿ ಏನಾಗುತ್ತೆ, ಇಂಡೈರೆಕ್ಟ್ ಪರ್ಚೇಸ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಅಂತಂದರೆ ಇಲ್ಲಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳು ಎಕ್ಸ್ಚೇಂಜ್ ಆಗೋದು ಇನ್ವೆಸ್ಟರ್ಸ್ ಟು ಇನ್ವೆಸ್ಟರ್ಸ್. ಇಟ್ಸ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಆರ್ ಎಕ್ಸ್ಚೇಂಜ್ ಬಿಟ್ವೀನ್ ದ ಇನ್ವೆಸ್ಟರ್ಸ್ ಆ್ಯಂಡ್ ಅನದರ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಕಂಪ್ನಿ ಬರೋದಿಲ್ಲ. ಈಗ ಸಪೋಸ್ ನಾನು ಶೇರ್ಸ್ನ ತೊಗೊಂಡಿದ್ದೆ, ಸೊ ತೊಗೊಂಡಾದಮೇಲೆ ನಾನು ಶೇರ್ಸ್ಗಳನ್ನ ಮಾರಬೇಕು ಅಂತಂದರೆ ನಾನು ಕಂಪ್ನಿಗೆ ಮಾರೋಕ್ಕೆ ಬರೋದಿಲ್ಲ, ಬೇರೊಬ್ಬ ಇನ್ವೆಸ್ಟರ್ಗೆ ಮಾರಬೇಕಾಗುತ್ತೆ ಅಂತ. ಸೊ ಆ ಒಂದು ಕಾರಣಕ್ಕೆ ಇಂಡೈರೆಕ್ಟ್ ಪರ್ಚೇಸ್ ಅಂತ ನಾವಿಲ್ಲಿ ಕರಿತೀವಿ ಅಂತ. ಸೊ ಅನದರ್ ನೇಮ್ ಏನಿದೆಯಪ್ಪ ಅಂದರೆ ಪ್ರೈಮರಿ ಮಾರ್ಕೆಟ್ಗೆ ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಕರಿತೀವಿ. ಅದೇ ರೀತಿ ಸೆಕೆಂಡ್ರಿ ಮಾರ್ಕೆಟ್ಗೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಲೂ ಕೂಡ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಒನ್ ಫ್ರೀಕ್ವೆನ್ಸಿ ಆಫ್ ಸೆಲ್ಲಿಂಗ್. In the primary market, security can be sold to the investor just once in this market. So primary ಮಾರ್ಕೆಟಲ್ಲಿ ಸೆಕ್ಯೂರಿಟೀಸ್ಗಳನ್ನು ಕಂಪನಿ ಒಂದು ಬಾರಿ ಮಾತ್ರ ಮಾರುತ್ತೆ. ಬಟ್ ಸೆಕೆಂಡ್ರಿ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಹಿಯರ್ ದೇರ್ ಆರ್ ಟ್ರೇಡರ್ ಕ್ಯಾನ್ ಬೈ ಆ್ಯಂಡ್ ಸೆಲ್ ದ ಶೇರ್ಸ್ ಆ್ಯಸ್ ಮೆನಿ ಟೈಮ್ಸ್ ದೇ ವಾಂಟ್. ಸೊ ಇಲ್ಲೇನು ಸೆಕೆಂಡ್ರಿ ಮಾರ್ಕೆಟಲ್ಲಿ ಏನಾಗುತ್ತೆ, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇನ್ವೆಸ್ಟರ್ಸು ಅವಾಗ ಯಾವಾಗ ಇಷ್ಟ ಬರುತ್ತೋ ಆವಾಗ ಬೈ ಮಾಡ್ಬೋದು ಅಥವಾ ಸೇಲ್ ಮಾಡೋ ಅಂಥ ಅವಕಾಶ ಇಲ್ಲಿ ಇನ್ವೆಸ್ಟರ್ಸ್ಗೆ ಇರುತ್ತೆ ಅಂತ. ಸೊ ಹಾಗಾಗಿ ಮೆನಿ ಟೈಮ್ಸ್ ದ ಇನ್ವೆಸ್ಟರ್ಸ್ ವಿಲ್ ಎಕ್ಸ್ಚೇಂಜ್ ದೇರ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ವಿತ್ ದ ಸಮ್ ಅದರ್ ಇನ್ವೆಸ್ಟರ್ಸ್. ಸೊ ನೆಕ್ಸ್ಟು ಪಾರ್ಟೀಸ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂತಂದರೆ, ಸೊ ಪ್ರೈಮರಿ ಮಾರ್ಕೆಟಲ್ಲಿ ಏನಾಗುತ್ತೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಟೇಕ್ ಪ್ಲೇಸ್ ಬಿಟ್ವೀನ್ ದ ಇನ್ವೆಸ್ಟರ್ಸ್ ಆ್ಯಂಡ್ ಕಂಪನಿ. ಸೊ ಇನ್ವೆಸ್ಟರ್ಸ್ ಮತ್ತು ಕಂಪನಿ ಮಧ್ಯೆಯಲ್ಲಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳು ಪರ್ಚೇಸ್ ಆಗುತ್ತೆ ಅಥವಾ ಸೇಲ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಸೆಕೆಂಡ್ರಿ ಮಾರ್ಕೆಟಲ್ಲಿ ಏನಾಗುತ್ತೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಟೇಕ್ ಪ್ಲೇಸ್ ಬಿಟ್ವೀನ್ ದ ಇನ್ವೆಸ್ಟರ್ಸ್. ಸೊ ಇಲ್ಲಿ ಇನ್ವೆಸ್ಟರ್ಸ್ ಮಧ್ಯೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳು ಪರ್ಚೇಸ್ ಆಗುವಂಥದ್ದು, ಸೇಲ್ ಆಗುವಂಥದ್ದು. ಸೊ ದೀಸ್ ಆರ್ ಆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡ್ರಿ ಮಾರ್ಕೆಟ್. ಸೊ ಫಸ್ಟ್ ಒನ್ನು ನಾನು ಏನು ಹೇಳಿದಪ್ಪ ಅಂದರೆ ಮೀನಿಂಗ್ ಹೇಳಿದೆ. ಸೊ ಪ್ರೈಮರಿ ಮಾರ್ಕೆಟ್ ಅಂದರೆ ಫಸ್ಟ್ ಇಶ್ಯೂ, ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಸೆಕೆಂಡ್ ಇಶ್ಯೂ ಅಷ್ಟೇ. ಇಟ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ವಿಚ್ ಆರ್ ಗೋಯಿಂಗ್ ಟು ಎಕ್ಸ್ಚೇಂಜ್ ಇನ್ ದ ಸೆಕೆಂಡ್ರಿ ಮಾರ್ಕೆಟ್. ಸೊ ಸೆಕೆಂಡ್ರಿ ಮಾರ್ಕೆಟಲ್ಲಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳು ಎಕ್ಸ್ಚೇಂಜ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಒಂದು ಪರ್ಚೇಸ್ ಟೈಪು, ಪ್ರೈಮರಿ ಮಾರ್ಕೆಟ್ ಡೈರೆಕ್ಟ್ ಪರ್ಚೇಸ್ ಆದರೆ ಸೆಕೆಂಡ್ರಿ ಮಾರ್ಕೆಟು ಇಂಡೈರೆಕ್ಟ್ ಪರ್ಚೇಸ್ ಆಗುತ್ತೆ. ಸೊ ಅನ್ನದರ್ ನೇಮ್ನ ನೀವೇನಾದರೂ ಹುಡ್ಕೋದಾದರೆ ಪ್ರೈಮರಿ ಮಾರ್ಕೆಟ್ಗೆ ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಕರೆದರೆ, ಸೆಕೆಂಡ್ರಿ ಮಾರ್ಕೆಟ್ಗೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಇನ್ನು ಫ್ರೀಕ್ವೆನ್ಸಿ ಆಫ್ ಸೆಲ್ಲಿಂಗು, ಪ್ರೈಮರಿ ಮಾರ್ಕೆಟು ಒನ್ ಟೈಮ್ ಮಾತ್ರ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳು ಇಶ್ಯೂ ಮಾಡ್ತಾರೆ. ಅದೇ ರೀತಿ ಸೆಕೆಂಡ್ರಿ ಮಾರ್ಕೆಟಲ್ಲಿ ಮೆನಿ ಟೈಮ್ಸ್ ಇನ್ವೆಸ್ಟರ್ ಗೋಯಿಂಗ್ ಟು ಎಕ್ಸ್ಚೇಂಜ್ ದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಇನ್ ದಿಸ್ ಮಾರ್ಕೆಟ್. ಸೊ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಮೆನಿ ಟೈಮ್ಸ್ ಏನು ಮಾಡ್ತಾರೆ, ಅವರು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಎಕ್ಸ್ಚೇಂಜ್ ಮಾಡ್ಕೊತಾರೆ ಅಂತ. ಅದ್ರ ಜೊತೆಗೆ ಪಾರ್ಟೀಸ್ ಯಾರು ಇರ್ತಾರೆ, ಪ್ರೈಮರಿ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ ಮತ್ತು ಕಂಪನಿ ಇದ್ದರೆ, ಸೆಕೆಂಡ್ರಿ ಮಾರ್ಕೆಟಲ್ಲಿ ಬರೀ ಇನ್ವೆಸ್ಟರ್ಸ್ ಇರ್ತಾರೆ ಅಂತ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡ್ರಿ ಮಾರ್ಕೆಟ್. ಸೊ ನೆಕ್ಸ್ಟ್ ಒನ್ ರೆಕಗ್ನಿಷನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇಲ್ಲಿ ಇಂಡಿಯಾದಲ್ಲಿ ಏನು ಸ್ಟಾಕ್ ಎಕ್ಸ್ಚೇಂಜ್ಗಳು ವರ್ಕ್ ಮಾಡ್ತವಲ್ಲ, ಸೊ ಅವು ಯಾವ ರೀತಿ ರೆಕಗ್ನಿಷನ್ ಆಗಬೇಕು ಅಥವಾ ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ದ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಇಂಡಿಯಾ ಹ್ಯಾವ್ ಟು ಬಿ ರೆಕಗ್ನೈಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ SCRA ಸೆಕ್ಯೂರಿಟೀಸ್ ಕಂಟ್ರೋಲ್ ರೆಗ್ಯುಲೇಷನ್ ಆ್ಯಕ್ಟ್.
and SEBI, Security Exchange Board of India, and they have to comply with the provisions of the SCRA and SEBI, and also the bylaws and regulations duly approved by the ಗೌರ್ಮೆಂಟ್. ಸೊ ಇಲ್ಲಿ ಯಾವುದೇ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಎಸ್ಟಾಬ್ಲಿಷ್ಮೆಂಟ್ ಆಗಬೇಕಂತಂದರೆ ಅದು SCRA, ಸೆಕ್ಯೂರಿಟೀಸ್ ಕಂಟ್ರೋಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಏನಿದೆ, ಸೊ ಆ ಆ್ಯಕ್ಟ್ ಆಗಿರ್ಬೋದು ಅಥವಾ SEBI ಆ್ಯಕ್ಟ್ ಆಗಿರ್ಬೋದು, ಅದ್ರ ಜೊತೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ, ಫಸ್ಟ್ ಪಾಯಿಂಟು ಅಂತ ಹೇಳ್ಬೋದು. ನೆಕ್ಸ್ಟು, ಎನಿ ಸ್ಟಾಕ್ ಎಕ್ಸ್ಚೇಂಜಸ್ ವಿಚ್ ನೀಡ್ಸ್ ರೆಕಗ್ನಿಷನ್ ಅಂಡರ್ ದ SEBI ಆ್ಯಕ್ಟ್ ಹ್ಯಾಸ್ ಟು ಸಬ್ಮಿಟ್ ಎನ್ ಅಪ್ಲಿಕೇಶನ್ ಇನ್ ದ ಪ್ರಿಸ್ಕ್ರೈಬ್ಡ್ ಮ್ಯಾನರ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ದಿಸ್ ಅಪ್ಲಿಕೇಶನ್ ಮಸ್ಟ್ ಬಿ ಅಕಂಪೈನ್ಡ್ ಬೈ ದ ಫಾಲೋಯಿಂಗ್ ಡಾಕ್ಯುಮೆಂಟ್. ಸೊ ಯಾವುದೇ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಎಸ್ಟಾಬ್ಲಿಷ್ಮೆಂಟ್ ಆಗಬೇಕಂದ್ರೆ ಅದು ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮಲ್ಲಿ ಒಂದು ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಸೊ ಆ ಅಪ್ಲಿಕೇಶನ್ ಜೊತೆಗೆ ಈ ಕೆಳಗಿನ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೊಡಬೇಕಾಗುತ್ತೆ ಅಂತ. ಸೊ ಫಸ್ಟ್ ಒನ್ನು, ಎ ಕಾಪಿ ಆಫ್ ಬೈಲಾಸ್ ಆಫ್ ದ ಸ್ಟಾಕ್ ಎಕ್ಸ್ಚೇಂಜ್ ಫಾರ್ ಇಟ್ಸ್ ಆಪ್ರೇಷನ್. ಸೊ ಇದೊಂದು ಸ್ಟಾಕ್ ಎಕ್ಸ್ಚೇಂಜ್ ಎಸ್ಟಾಬ್ಲಿಷ್ಮೆಂಟ್ ಆಗ್ತಿದೆ, ರೆಕಗ್ನಿಷನ್ ಆಗಬೇಕು ಅಂತಂದರೆ ಅದು ಬೈಲಾಸ್ ಏನಿದೆ, ಅದರ ಒಂದು ಇಂಟರ್ನಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಅದರ ಆಪ್ರೇಷನ್ ನೇಚರ್ ಏನಿದೆ, ಸೊ ಅದ್ರ ಪರ್ಪಸ್ ಏನು, ಸೊ ಅದರ ಒಂದು ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಸೊ ಅದೆಲ್ಲ ಸಂಬಂಧಪಟ್ಟಂಥ ಒಂದು ಕಾಪಿ ಆಫ್ ಬೈಲಾ ಆಫ್ ದ ಸ್ಟಾಕ್ ಎಕ್ಸ್ಚೇಂಜ್ ನಾವು ಏನು ಮಾಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ ಅಂತ. ಅದ್ರ ಜೊತೆಗೆ ಕಾಪಿ ಆಫ್ ದ ರೂಲ್ಸ್ ರಿಲೇಟಿಂಗ್ ಟು ದ ಇಟ್ಸ್ ಕಾನ್ಸ್ಟಿಟ್ಯೂಷನ್, ಗವರ್ನಿಂಗ್ ಬಾಡಿ, ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಆಫೀಸ್ ಬೇರರ್, ದ ಅಡ್ಮಿಷನ್ ಪ್ರೊಸೀಜರ್ಸ್ ಎಕ್ಸೆಟ್ರಾ. ಸೊ ಇದ್ರ ಜೊತೆಗೆ ಏನು ಮಾಡಬೇಕಾಗುತ್ತೆ, ಅದು ಎ ಕಾಪಿ ಆಫ್ ರೂಲ್ಸ್ ರಿಲೇಟಿಂಗ್ ಟು ದ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಸೊ ಆ ಕಂಪನಿಯ ಒಂದು ಸ್ಟಾಕ್ ಎಕ್ಸ್ಚೇಂಜ್ನ ಒಂದು ಸಂವಿಧಾನ ಏನಿದೆ, ಅದರ ಒಂದು ಬೈಲಾಸ್ ಏನಿದೆ, ಅದರೊಂದು ಕಾನೂನು ಕಟ್ಟಳೆಗಳು ಯಾವ ರೀತಿ ಫಾರ್ಮುಲೇಟ್ ಮಾಡ್ಕೊಂಡಿದ್ದಾರೆ, ಅದ್ರ ಜೊತೆ ಗವರ್ನಿಂಗ್ ಬಾಡಿ ಏನಿದೆ, ಅದ್ರ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಏನಿದ್ದಾವೆ, ಅದ್ರ ಜೊತೆಗೆ ಆಫೀಸ್ ಬೇರರ್ ಯಾರ್ಯಾರಿದ್ದಾರೆ, ಅದ್ರ ಜೊತೆಗೆ ಅಡ್ಮಿಷನ್ ಪ್ರೊಸೀಜರ್ಸ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ನಾವು ಏನು ಮಾಡಬೇಕಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಅಟ್ಯಾಚ್ ಮಾಡಿ ಕೊಡೋದ್ರ ಮೂಲಕ ನಾವೇನು ಮಾಡ್ಬೋದು, ವಿ ವಿಲ್ ಗೆಟ್ ಅ ರೆಕಗ್ನಿಷನ್ ಫ್ರಮ್ ದ SEBI and we will get a recognitions under the Government of India Security Control and Regulation Act. ಓಕೆನಾ. ಸೊ ಇದಿನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇದು ಕಂಟಿನ್ಯೂಷನ್ ಇದೆ. ಸೊ ಹಾಗಾಗಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಮುಂದಿನ ಕ್ಲಾಸಲ್ಲಿ ಮುಂದುವರೆದ ಭಾಗನ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.